ನೀರಲ್ಲಿ ಓಡ್ಸೋಣ. ಶಿಟ್, ಕಾಲಿಗೆಲ್ಲ ಸಿರಿದ್ಬಿಡ್ತದೆ. ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ದಿ ಆಲ್ ನ್ಯೂ 2024 TVS ರೈಡರ್ BS6 E25L ಕಂಪ್ಯಾಟಬಲ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ವಿಡಿಯೋನ ನೀವು ಫುಲ್ ನೋಡಿ. ಈ ಬೈಕ್ ನ ಸ್ಪೆಸಿಫಿಕೇಶನ್ ಬಗ್ಗೆ, ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಬೈಕ್ ನ ಓಡಿಸಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ರಿವ್ಯೂ. TVS ರೈಡರ್ ನ ಪದದ ಅರ್ಥ ಏನಪ್ಪಾ ಅಂದ್ರೆ, ಒಂದು ಟೆರಿಟರಿ ಇರುತ್ತೆ, ಅಂದ್ರೆ ಸಾಮ್ರಾಜ್ಯ ಇರುತ್ತೆ. ಆ ಸಾಮ್ರಾಜ್ಯಕ್ಕೆ ಒಬ್ಬ ರಾಜ ಇರ್ತಾನೆ. ಆ ಸಾಮ್ರಾಜ್ಯಕ್ಕೆ ಇನ್ನೊಬ್ಬ ಸಾಮ್ರಾಜ್ಯದ ರಾಜ ಅಟ್ಯಾಕ್ ಮಾಡ್ತಾನೆ, ಅಂದ್ರೆ ಎನಿಮಿಯಾಗಿ ಅಟ್ಯಾಕ್ ಮಾಡ್ತಾನೆ. ಅವನು ಆ ಟೆರಿಟರಿನ ಗೆದ್ದಿ ಆ ಟೆರಿಟರಿನ ಅವ್ನು ನಡೆಸ್ಕೊಂಡು ಹೋಗ್ತಾನಲ್ಲ, ಅವನನ್ನ ರೈಡರ್ ಅಂತ ಕರೀತಾರೆ. ಹಳಿಯ ಎಲ್ಲ ಮಗ್ಳುಗಂಡ KGF ಮೂವಿ ತರ ಆ ರೈಡರ್ ಇರ್ತಾನಲ್ಲ, ಆ ರಾಜನ್ಕಿನ್ನ ಬುದ್ಧಿವಂತ ಮತ್ತೆ ಶಕ್ತಿವಂತ ಆಗಿರ್ತಾನೆ. ರೈಡರ್ ಆ ಒಂದು ಟೆರಿಟರಿನ ಆಕ್ಯುಪೈ ಮಾಡ್ಕೊಂಡು ಅವ್ನು ನಡೆಸ್ಕೊಂತ ಹೋಗ್ತಾನೆ. ಅದೇ ಒಂದು ಪರಿಸ್ಥಿತಿ ಈಗ 125cc ಸೆಗ್ಮೆಂಟ್ ಅಲ್ಲಿ ಆಗಿದೆ. ಮೊದಲಿಂದ ಪಲ್ಸರ್ ಮತ್ತೆ ಹೋಂಡಾದವರು ತುಂಬಾನೇ ಕಾಂಪಿಟೇಷನ್ ಇತ್ತು ಈ ಒಂದು ಮಾರ್ಕೆಟ್ ಅಲ್ಲಿ. ಆದ್ರೆ TVS ರೈಡರ್ 125cc ಬೈಕ್ ನ ಸೆಗ್ಮೆಂಟ್ ನ ಟೆರಿಟರಿನ ಬಡ್ದಾಕೊಂಡ್ಬಿಡ್ತು 2 ವರ್ಷದ ಹಿಂದೆ. ಯಾವ ರೀತಿ ಅಂದ್ರೆ, ಸ್ಪೆಸಿಫಿಕೇಶನ್ ಫೀಚರ್ಸ್ ಈ ಎರಡು ಮಾಡೆಲ್ ಕಿನ್ನ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಈಗಿನ ಹೊಸ ಟೆಕ್ನಾಲಜಿ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಗಾಡಿ ಒಂದು ಮಿನಿ TVS ಅಪಾಚೆ RTR ತರ ಬಿಟ್ಟಿದ್ದಾರೆ. ಲುಕ್ ವೈಸ್ ಸಖತ್ತಾಗಿದೆ, ಒಂದು ವಿಕಿಡ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಅವರ ಲುಕ್ ವೈಸ್, ಡಿಸೈನ್ ವೈಸ್ ನೋಡಿದಾಗ ಈ ಒಂದು ಬೈಕ್ ಸಖತ್ತಾಗಿದೆ. TVS ರೈಡರ್ ಈ ಒಂದು ಬೈಕ್ ಅಲ್ಲಿ 4 ಟೈಪ್ಸ್ ಆಫ್ ಮಾಡೆಲ್ಸ್ ಬರುತ್ತೆ. ಅದರಲ್ಲಿ ಕಲರ್ಸ್, ಫೀಚರ್ಸ್, ಪರ್ಟಿಕ್ಯುಲರ್ ಮಾಡೆಲ್ಸ್ ಗೆ ಡಿಫ್ರೆನ್ಸಸ್ ಆಗುತ್ತೆ. ನಿಮಗೆ ಒಳ್ಳೆ ಕಲರ್ ಸ್ಕೀಮ್ ಮತ್ತೆ ಫೀಚರ್ಸ್, ಸ್ಮಾರ್ಟ್ ಎಕ್ಸ್ ಕನೆಕ್ಷನ್ ಅಂದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಇರೋ ಬೈಕ್ ಬೇಕು ಅಂದ್ರೆ ನೀವು ಟಾಪ್ ಮಾಡೆಲ್ ನ ತಗೊಳ್ಬೇಕಾಗುತ್ತೆ. ನಾನೀಗ ರಿವ್ಯೂ ಮಾಡ್ತಾ ಇರೋದು ಟಾಪ್ ಮಾಡೆಲ್. ಇದರಲ್ಲಿ ಇಕೋ ಮೋಡ್ ಇರುತ್ತೆ ಮತ್ತೆ ಪವರ್ ಮೋಡ್ ಇರುತ್ತೆ. ಇಕೋ ಮೋಡ್ ಅಲ್ಲಿ ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಪವರ್ ಮೋಡ್ ಅಲ್ಲಿ ಟಾಪ್ ಸ್ಪೀಡ್ ನ ಆರಾಮಾಗಿ ಟಚ್ ಮಾಡಬಹುದು. ಈ ಒಂದು ಮೂಡ್ಸ್ ಇದೆಯಲ್ಲ, ಇಂಜಿನ್ ನ ಪರ್ಫಾರ್ಮೆನ್ಸ್ ಮೇಲೆ ನಿಂತಿರುತ್ತೆ. ಮೊದಲನೇದಾಗಿ ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಟೈರ್, ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡಿಸ್ಕ್ ಬ್ರೇಕ್ ಜೊತೆ ಬರುತ್ತೆ. ಈ ಒಂದು ಬ್ರೇಕಿಂಗ್ ಸಿಸ್ಟಮ್ ಗೆ ಸಿಂಕ್ರೋನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಯಾವ ರೀತಿ ಅಂದ್ರೆ, ಫ್ರಂಟ್ ವೀಲ್ ನ ಬ್ರೇಕ್ ಇಡಿದ್ರೆ ಬ್ಯಾಕ್ ವೀಲ್ ನ ಬ್ರೇಕ್ ಹಿಡಿಯುತ್ತೆ. ರೇರ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ 5-way ಅಡ್ಜಸ್ಟಬಲ್ ಮೋನೋ ಶಾಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್ ಅಂದ್ರೆ 100/90 ಬರುತ್ತೆ. ಟ್ಯೂಬ್ಲೆಸ್ ಟೈರ್, ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ರಮ್ ಬ್ರೇಕ್ ಬರುತ್ತೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಬ್ಯಾಕ್ ಸೈಡ್ ಸ್ವಿಂಗ್ ಆರ್ಮ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಫುಟ್ ಪೆಕ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೈಡ್ ಸ್ಟ್ಯಾಂಡ್, ಇಂಜಿನ್ ಕಟ್ ಆಫ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಈ ಒಂದು ಬೈಕ್ ಅಲ್ಲಿ ಸ್ಪ್ಲಿಟ್ ಸೀಟ್ ಬರುತ್ತೆ ಅಂಡ್ ಸಿಂಗಲ್ ಸೀಟ್ ಬರುತ್ತೆ. ನಿಮಗೆ ಯಾವ ತರ ಸೀಟಿಂಗ್ ಇಷ್ಟನೋ ಆ ತರ ಬೈಕ್ ನ ತಗೊಳ್ಳಿ. ಈ ಬೈಕ್ ನ ತೂಕ ಬಂದು 123 kg ಬರುತ್ತೆ. ಬ್ಯಾಕ್ ಸೀಟ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಆಂಡ್ರಾಯ್ಡ್ಸ್ ಎಲ್ಲ ಹೆವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನ ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ 5 ಇಂಚಸ್ TFT ಸ್ಕ್ರೀನ್ ಜೊತೆ ಬರುತ್ತೆ. ಈ ಒಂದು ಸ್ಕ್ರೀನ್ ಗೆ IP96K ರೇಟಿಂಗ್ ಆಗಿದೆ. ಅಂದ್ರೆ ನೀರೆಲ್ಲ ಬಿದ್ರೆ ಕೆಟ್ಟೋಗಲ್ಲ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಈ ಒಂದು ಬೈಕ್ ಅಲ್ಲಿ ಆಂಬಿಯಂಟ್ ಸೆನ್ಸರ್ ಇದೆ. ರೈಡ್ ಮಾಡ್ಬೇಕಾದ್ರೆ ಆಂಬಿಯಂಟ್ ಸೆನ್ಸರ್ ನ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. ಈ ಬೈಕ್ ಅಲ್ಲಿ ಎಕೋ ಮೋಡ್ ಮತ್ತೆ ಪವರ್ ಮೋಡ್ ಅಂತ ಇದೆ. ಆ ಸ್ವಿಚಸ್ ನ ಚೇಂಜ್ ಮಾಡಿದಾಗ ವೇ ಆಫ್ ಡಿಸ್ಪ್ಲೇ ಚೇಂಜ್ ಆಗುತ್ತೆ. ನಾರ್ಮಲಿ ಏನೇನ್ ತೋರಿಸಬೇಕು ಅವೆಲ್ಲ ತೋರಿಸುತ್ತೆ. ಸ್ಪೀಡೋಮೀಟರ್, ಓಡೋಮೀಟರ್, ಟ್ರಿಪ್ ಮೀಟರ್. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಈ ಒಂದು ಬೈಕ್ ಅಲ್ಲಿ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಬರೋದು. ಅಂಡ್ ಇನ್ನ ಎಕ್ಸ್ಟ್ರಾ ಹೇಳ್ಬೇಕು ಅಂದ್ರೆ, ಈ ಒಂದು ಬೈಕ್ ಅಲ್ಲಿ ಸೈಲೆಂಟ್ ಸ್ಟಾರ್ಟ್ ಫ್ಯೂಚರ್ ಬರುತ್ತೆ. ಮತ್ತೆ ETFI ಟೆಕ್ನಾಲಜಿನೂ ಬರುತ್ತೆ. ಸುಪೀರಿಯರ್ ಮೈಲೇಜ್ ಜೊತೆಗೆ ಒಂದು ಟಾಪ್ ಸ್ಪೀಡ್, ಹೈ ಪವರ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, ಹ್ಯಾಲೋಜನ್ ಬಲ್ಬ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಸೈಲೆನ್ಸರ್ ಗೆ ಮತ್ತೆ ಇಂಜಿನ್ ಗೆ ಅಂಡರ್ ಕರ್ವ್ ಕೊಟ್ಟಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಮೇಲೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ನ ಲಾಂಗ್ ಆಗಿ ಬಿಟ್ಟಿದ್ದಾರೆ. TVS ರೈಡರ್ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 124cc ಸಿಂಗಲ್ ಸಿಲಿಂಡರ್ 4-stroke 3-valve ಏರ್ ಅಂಡ್ ಆಯಿಲ್ ಕೂಲ್ಡ್ BS6 E25L ಕಂಪ್ಯಾಟಬಲ್ ಜೊತೆ ಈ ಒಂದು ಇಂಜಿನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 11 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 11 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ at 6000 RPM. 5-speed ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 10 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ಅರೌಂಡ್ 40 to 45 ಕೊಡುತ್ತೆ. ಸರ್ವಿಸ್ ಕಾಸ್ಟ್ ಎಲ್ಲ ಕಮ್ಮಿ. ಓವರ್ ಆಲ್ ಟೆಕ್ನಿಕಲ್ ವೈಸ್, ಸ್ಪೆಸಿಫಿಕೇಶನ್ ವೈಸ್, ಇಂಜಿನ್ ಸ್ಪೆಸಿಫಿಕೇಶನ್, ಫೀಚರ್ಸ್, ಟೆಕ್ನಾಲಜಿ ವೈಸ್ ಎಲ್ಲ ನೋಡಿದ್ರೆ ಸಖತ್ತಾಗಿದೆ. ಸೊ ಇನ್ನೇನ್ ಮಾಡೋಣ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಗೋ ಫಾರ್ ಎ ರೈಡ್. ಇದರಲ್ಲಿ 5-speed ಗೇರ್ ಟ್ರಾನ್ಸ್ಮಿಷನ್ ಅಷ್ಟೇ ಬರೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ತರ ರಿಯಾಕ್ಟ್ ಆಗುತ್ತೆ. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ಸೊ ಇದನ್ನ ಏನಂದ್ರೆ, ನ್ಯೂಟ್ರಲಿಗೆ ಹಾಕೊಂಡ್ರೆ ಸ್ಟಾರ್ಟ್ ಮಾಡಬೇಕು. ನ್ಯೂಟ್ರಲ್, ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ. ಆ್ಯಂಡ್ ತುಂಬಾ ನೀಟಾಗಿದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು.
ಸೊ ಲೆಟ್ಸ್ ಗೋ. ಈಗ ಎಕೋ ಮೋಡಲ್ಲೇ ಇದೆ, ಹೋಗೋಣ. ಫಸ್ಟ್ ಗೇರ್, ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು. ಹ್ಯಾಂಡಲ್ ಬಾರ್ ರೈಸರ್ ಇದೆ, ಒಂದು ಸ್ವಲ್ಪ ರೈಸ್ ಮಾಡಿದ್ದಾರೆ ಹ್ಯಾಂಡಲ್ ಬಾರ್ನ. ತುಂಬಾ ಲೈಟ್ ವೇಟ್ ಆಗಿದೆ. ಬ್ರೇಕಿಂಗು ಚೆನ್ನಾಗಿದೆ. ಆ್ಯಕ್ಚುಲಿ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಸಿಂಕ್ರೊನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಬ್ಯಾಕ್ ಸೈಡು ಡ್ರಮ್ಮು, ಫ್ರಂಟ್ ಡಿಸ್ಕು. ಸೊ ಈಗ ಹೆಡ್ಲೈಟ್ ನೋಡ್ಬೋದು, ಇದು ಡೇ ಟೈಮ್ ರನ್ನಿಂಗ್ ಲೈಟು. ಈಗ ಹೆಡ್ಲೈಟ್ ಹಾಕ್ತೀನಿ. ಸೊ ಈ ಥರ ಫಾಲ್ ಆಗುತ್ತೆ. ಆ್ಯಂಡ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಸೆನ್ಸ್ ಆಗುತ್ತೆ. ಲೈಕ್ ಈಗ ಕತ್ಲಕ್ಕೆ ಬಂದಲ್ಲ, ನೈಟ್ ಮುಡಿಗೆ ಶಿಫ್ಟ್ ಆಗುತ್ತೆ. ಅಂದರೆ ಸ್ಕ್ರೀನು ನಾನೀಗ ಬೆಳಕಿಗೆ ಹೋಗ್ತೀನಿ, ವೈಟ್ ಕಲರ್ ಬರುತ್ತೆ ನೋಡಿ. ಸೊ ಇದು ಆಟೋಮೆಟಿಕ್ಕಾಗಿ ಆಗುತ್ತೆ. ಇದು ಸ್ಕ್ರೀನ್ ಚೇಂಜು ಬೇರೆ ಗಾಡಿಗಳ ಥರ ಚೇಂಜ್ ಮಾಡ್ಕೊಳೋ ಅವಶ್ಯಕತೆ ಇರಲ್ಲ, ಆಟೋ ಸೆನ್ಸ್ ಆಗುತ್ತೆ. ಬ್ರೇಕಿಂಗ್ ಅಲ್ಟಿಮೇಟು. ಪರ್ಫಾರ್ಮೆನ್ಸ್ ನೋಡಿ ಆ ಥರ ಆಗ್ತಿದೆ. ಇದರಲ್ಲಿ 11 PS ಆಫ್ ಪವರು, 11 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ತುಂಬಾ ಸ್ಟೇಬಲ್ ಆಗಿದೆ ಗಾಡಿ. ನನ್ನ ವೇಟ್ ಬಂದು 90 kg. ಅಪ್ಪೆ ಆ ಥರ ಹತ್ತುತ್ತೆ ನೋಡಿ. ವಾವ್. ಸೊ ಈಗ ಆ್ಯಕ್ಚುಲಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಎಕೋ ಮೋಡಲ್ಲಿ ಇದು ಮೂಡ್ ಅಂತಾರೋ ಅಥವಾ ಏನಂತಾರೋ ಗೊತ್ತಿಲ್ಲ, ಬಟ್ ಎಕೋ ಪವರ್ ಅಂತ ಎರಡೇ ಇರೋದು ಬಟನ್ಸು. ಸೊ ಆದ್ದರಿಂದ ನಾನು ಮೂಡ್ಸ್ ಅಂತ ಕರಿತೀನಿ. ಸೊ ನ್ಯೂಟ್ರಲ್, ಫಸ್ಟ್ ಗೇರ್, ಸೆಕೆಂಡ್ ಆರೋ ಮಾರ್ಕ್ ತೋರಿಸ್ತಿದೆ ನೋಡಿ, ಫೋರ್ತ್, ಫಿಫ್ತ್, ಎಕೋ ಮೂಡಲ್ಲಿ 90 km ಸ್ಪೀಡು ಆರಾಮಾಗಿ ಟಚ್ ಆಗುತ್ತೆ. ಗೇರು ಸ್ಲಿಕ್ಕರ್ ಚೇಂಜ್ ಆಗುತ್ತೆ. ಪಿಕಪ್ ನೋಡಿ ಹೆಂಗಿದೆ. ಸೊ ಡಿಸ್ಟಿಕ್ ಲೆವೆಲಲ್ಲಿ, ತಾಲೂಕ್ ಲೆವೆಲಲ್ಲಿ ಒಂದು ಒಳ್ಳೆ ಪವರ್ ಬೈಕ್ ಬೇಕು ಅಂದರೆ ಈ ಒಂದು ಬೈಕ್ ಇದೆ. NS 125 ತೊಗೊಳ್ಬೋದು, ಬಟ್ ಅದರಲ್ಲೇನು ರೈಡ್ ಮೂಡ್ಸ್ ಏನು ಬರಲ್ಲ. ಎಕೋ ಮೋಡು, ಪವರ್ ಮೋಡು ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಬೇಕಂದರೆ ಈ ಒಂದು ಗಾಡಿನ ತೊಗೊಳ್ಳಿ. ಇಂಚಿಂಚೂ ಕಂಪ್ಯಾರಿಸನ್ ಮಾಡಿದ್ರೆ NS 125 ಜೊತೆಗೆ ಈ ಒಂದು ಗಾಡಿನ ನನ್ನ ಪ್ರಕಾರ ಇದನ್ನೇ ಗೆಲ್ಲುತ್ತೆ. ಸೊ ಯೂ ಟರ್ನೆಲ್ಲ ಆರಾಮಾಗಿ ತಗೊಳ್ಬೋದು. ನನ್ನ ಒಂದು ಕಾಲ್ ಫ್ಲ್ಯಾಟ್ ಫುಟ್ ಆಗುತ್ತೆ ಆರಾಮಾಗಿ. ನನ್ನ ಇದು ಬಂದು 5.7. ಸೊ ಈಗ ಪವರ್ ಮೋಡಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಈಗ ಪವರ್ ಮೋಡಿಗೆ ಸ್ವಿಚ್ ಆಗೋಣ. ಆ್ಯಂಡ್ ಇದರೊಳಗೆ ಇಂಜಿನ್ ಕೀ ಸ್ವಿಚ್ ಎಲ್ಲ ಬರೋಲ್ಲ, ಆಫ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಕೀನೇ ಆಫ್ ಮಾಡಬೇಕು. ಸೊ ಈಗ ಪವರ್ ಮೋಡಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕಲರ್ ಚೇಂಜ್ ಆಯಿತು. ಫಸ್ಟ್ ಗೇರ್, ಸೆಕೆಂಡ್, third, fourth,
5th. ಓಹೋ ಪವರ್ ಮುಡ್ಕಿ ಇಟ್ಕೊಂಡು ಹೋಗುತ್ತೆ ಗುರು. ಡೌನ್ ಶಿಫ್ಟ್ ಮಾಡಿದೆ. ಇದು ಎಕೋ ಮೋಡ್ಕಿನ್ನ ತುಂಬಾ ಫಾಸ್ಟ್ ಆಗಿದೆ. ಫೋರ್ತ್, 5th ಸ್ಪೇಸ್ ಸಿಗ್ತಿಲ್ಲ, ಬಟ್ ಇರೋ ಸ್ಪೇಸಲ್ಲಿ ನುಗ್ತಿದೆ. ವಾವ್, ಬ್ರೇಕಿಂಗ್ ಚೆನ್ನಾಗಿದೆ ಗುರು. ಪಿಕಪ್ ನೋಡಿ, ಶಾರ್ಟ್ ಗೇರ್ ಶಿಫ್ಟು. ಬಟ್ ಇದು 3 ವ್ಯಾಲ್ವ್ ಇಂಜಿನು. 3 ವ್ಯಾಲ್ವ್ಗೂ 4 ವ್ಯಾಲ್ವ್ಗೂ ತುಂಬಾ ಡಿಫ್ರೆನ್ಸ್ ಇದೆ. 3 ವ್ಯಾಲ್ವು ಮೋಸ್ಟ್ ಆಫ್ ಆಲ್ ಅದನ್ನು ಟಾರ್ಕ್ ಇಂಜಿನ್ಗಾಗಿ ಯೂಸ್ ಮಾಡ್ತಾರೆ, ಲೈಕ್ ಸ್ಕೂಟರ್ಸ್ಗೆ ಯೂಸ್ ಮಾಡ್ತಾರೆ ತುಂಬಾ. ಬಟ್ ಬೈಕಲ್ಲಿ ಯೂಸ್ ಮಾಡಿದಾರಲ್ಲ, ಸೊ ಇದು ಪವರ್ ವಿತ್ ಟಾರ್ಕ್ ಅಂತ ಹೇಳ್ಬೋದು ಈ ಒಂದು ಬೈಕ್ನ. ನನ್ನ ಒಂದು ಚೆಸ್ಟಿಗೂ ಈ ಒಂದು ಹ್ಯಾಂಡಲ್ವರ್ಗೂ ಹತ್ತಿರ ಇದೆ, ಆದರೆ ತುಂಬ ಹತ್ತಿರ ಇಲ್ಲ. ಇನ್ನು ಸೀಟಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ಒಂದು ಸ್ಪೋರ್ಟ್ಸ್ ಬೈಕ್ ಥರ ಬಿಟ್ಟಿದ್ದಾರೆ. ರೈಡಿಂಗ್ ಪೊಸಿಷನ್ ಬಂದು ರೋಡ್ ಸ್ಟಾರ್ ಬೈಕ್ ಥರ ಬಿಟ್ಟಿದ್ದಾರೆ.